ಭಗವದ್ಗೀತೆಯನ್ನು ನಾವು ಯಾಕೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ಅಂತಂದರೆ ಜ್ಞಾನಕ್ಕಾಗಿ, ಆತ್ಮಜ್ಞಾನಕ್ಕಾಗಿ. ಅದು ಈ ಲೌಕಿಕ ಜಗತ್ತಿನ ಬಗ್ಗೆ ಅಲ್ಲ. ನಾವು ಮಾನವರು ಪ್ರಾಪಂಚಿಕವಾಗಿ ದೈನಂದಿನ ದಿನದಲ್ಲಿ ನಡೆಸುವಂತಹ ನಮ್ಮ ವಿದ್ಯಾಭ್ಯಾಸ, ವೃತ್ತಿ, ಜೀವನೋಪಾಯಕ್ಕಾಗಿ ನಡೆಸುವಂತಹ ವ್ಯಾಪಾರ, ಅನೇಕ ಪ್ರಾಪಂಚಿಕ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೀವಿ. ಆದರೆ ಈ ಆತ್ಮಜ್ಞಾನ ಅನ್ನುವಂಥದ್ದು ಆತ್ಮ ಹಾಗೂ ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು. ಇದು ಕೇವಲ ನಾವು ಭಗವದ್ಗೀತೆಯಿಂದ ಮಾತ್ರ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಉದಾಹರಣೆಗೆ, ಒಂದು ವಸ್ತುವನ್ನು ತಯಾರಿ ಮಾಡ್ತಾರೆ. ಆ ವಸ್ತುವನ್ನು ನಾವು ಖರೀದಿ ಮಾಡ್ತೀವಿ. ಆದರೆ ಹೇಗೆ ಉಪಯೋಗಿಸ್ಕೊಬೇಕು ಅಂತ ಅನ್ನೋದಕ್ಕೆ ಅವರು ನೀಡಿರುವಂತಹ ಕೈಪಿಡಿಯನ್ನು ಉಪಯೋಗಿಸ್ಕೊಂಡು ಅದರ ಮೂಲಕ ನಾವು ಆ ವಸ್ತುವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೊತೀವಿ. ಹಾಗೆಯೇ ಭಗವದ್ಗೀತಾ ಕೂಡ ನಮ್ಮ ಮಾನವ ದೇಹದ ಒಳಗಿರುವಂತಹ ಆತ್ಮಕ್ಕೆ ಈ ದೇಹದ ರೂಪವನ್ನು ಹೇಗೆ ಉಪಯೋಗಿಸ್ಕೊಬೇಕು ಅಂತ ಭಗವಂತ ನಮಗೆ ನೀಡಿರುವಂತಹ ಒಂದು ಅಮೂಲ್ಯವಾದಂತಹ ಕೈಪಿಡಿ ಭಗವದ್ಗೀತಾ. ಇದು ಮೊದಲು ಆರಂಭದಲ್ಲಿ ಭಗವಂತ ಸೂರ್ಯದೇವನಿಂದ ತನ್ನ ಪುತ್ರನಾದ ಮನುವಿಗೆ, ಮನುವಿನಿಂದ ಇತರ ಋಷಿಗಳಿಗೆ ತಿಳಿಯಲ್ಪಟ್ಟಿತು. ಕಾಲಾನಂತರದಲ್ಲಿ ಪುನಃ ಭಗವಂತ ಮಹಾಭಾರತದ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಭಗವದ್ಗೀತಾವನ್ನು ವಿವರಿಸಿದ್ದು ಪ್ರತಿಯೊಬ್ಬರೂ ತನ್ನ ಮೂಲವನ್ನು ಅರಿತುಕೊಳ್ಬೇಕು ಅಂತ.